ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹರ್ಷಿತದು ಯೂಟ್ಯೂಬ್ ಚಾನಲ್ ಇದು. ನಂದು ಯೂಟ್ಯೂಬ್ ಚಾನಲ್ ಇದೆ, ನಂದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನು ಮಾಡಲ್ಲ ನಮ್ ಜಾನಿ. ಎಲ್ಲೋಯ್ತು ಜಾನಿ? ಸಂಜಯ್ ನೀನ್ ಬರ, ಬೇಗ ಬರ. ನೀನು ಜಾನಿ ಅಂದ್ರೆ ಎಲ್ಲರಿಗೂ ಜಾಸ್ತಿ ಭಯ. ಇವಾಗ ನಾವು ಏನ್ ಹುಡ್ಕಕ್ ಹೋಗ್ತಿದೀವಿ ಹರ್ಷಿತ್? ಸುಮ್ನೆ ನೈಟ್ ವಿಡಿಯೋ ಮಾಡಿದ್ರಲ್ಲ, ಅಲ್ಲಿ ಡೇ ಹೊತ್ತು ನೋಡ್ಕೊಂಡು ಡೇ ಹೊತ್ತು ಅಲ್ಲಿ ದೆವ್ವ ಇರುತ್ತಾ ಇಲ್ವಾ? ಇಲ್ಲ, ಆಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ದೆ, ಹಾಫ್ ಅನ್ ಅವರ್ ಮಾಡಿದ್ದೆ. ಅದು ವಿಡಿಯೋ ಡಿಲೀಟ್ ಆಗೋಯ್ತು, ಅದು ಹಾಕಕ್ಕಾಗಿಲ್ಲ. 7 ಮಿನಿಟ್ಸ್ ಹಾಕಿದ್ದೀನಿ. ಈ ಸತಿ ಫುಲ್ ಸುತ್ತಮುತ್ತ ಇರೋದು ಫುಲ್ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನೋಡಿ, ಅವನ್ಗೆ ಸಪೋರ್ಟ್ ಮಾಡಿ ನಮ್ಮ ಹರ್ಷಿತ್ಗೆ. ಯೂಟ್ಯೂಬ್ ಅಲ್ಲಿ ಬೇಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಜಾನಿ ನೋಡ್ಬರ್ತಾ ಇದೆ. ಜಾನಿ ಸಾಕ್ ಬಿಡು. ಹೇಳಮ್ಮ. ರಕ್ಷಾ, ಸಂಜಯ್, ಇದು ನಮ್ಮೂರ್ ದನ, ಅದು ಜಾನಿ. ಬರ್ಲಿ ಬಾ ರಕ್ಷಾ, ಹೇಳ. ಹಾಯ್ ಫ್ರೆಂಡ್ಸ್, ನೈಟ್ ಮಾಡಿದ್ದು ವಿಡಿಯೋ. ಇದಕ್ಕೆ ಡೇ ಹೊತ್ತು ಬಂದಿದ್ದೀನಿ, ಫುಲ್ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ. ಅಲ್ಲೊಂದು ಮಶಾಣ ಇದೆ, ಅದು ತೋರಿಸಿ ಬನ್ನಿ. ತುಂಬ ಮಶಾಣಗಳಲ್ಲಿ ರೈಲ್ವೆ ಟ್ರ್ಯಾಕು ಇದೆ. ಡೇ ಹೊತ್ತು ತೆಗಿಯೋಕ್ಕಾಗಿಲ್ಲ, ಈ ಸತಿ ತೆಗಿತಾ ಇದ್ದೀವಿ. ಬರ್ರಿ ಚಾಕಿ ಬಾ ಸಂಜಯ್, ಮುಂದೆ ವಿಡಿಯೋ. ಅದಕ್ಕೆ ಮಾಡಿ ಮಾಡಿ ಇಕ್ಕಿದ್ರೆ ನಾ ಕಟ್ ಮಾಡಿರೋದು ಹಾಕಕ್ ಆಗ್ತಾ ಇರಲ್ಲ ಅದು. ಫ್ರೆಂಡ್ಸ್ ಅಲ್ಲೇ ಫ್ರೆಂಡ್ಸ್ ಇರೋರು ಕಡೆ ಸಂಜೆ ಅಲ್ಲೆಲ್ಲ ಕಾಣಿಸಿದ್ ಓದ್ಸತ್ತೆ. ಫ್ರೆಂಡ್ಸ್ ಇಲ್ಲೇ ಕಾಣಿಸಿದ್ದು ನೋಡಿ, ಅಲ್ಲೇ. ಹಾಂ ಫ್ರೆಂಡ್ಸ್, ಅಲ್ಲೇ ಕಾಣಿಸಿದ್ದು 4 ಮರ ಆಯ್ತಲ್ಲ, ಅಲ್ಲೇ ಕಾಣಿಸಿದ್ದು ಲಾಸ್ಟ್ ಟೈಮ್. ಅಂದರೆ 2 ವಿಡಿಯೋ ಹಿಂದೆ ಡೇ ಹೊತ್ತು ಬಂದಿದ್ದೀವಿ. ಸದ್ಯ ಯಾವುದೂ ಇಲ್ಲ ನೋಡಿ. ಫುಲ್ಲು ಇಲ್ಲಿ ಫುಲ್ಲು ಬೆಟ್ಟ, ಸುತ್ತಮುತ್ತೆಲ್ಲ ಬೆಟ್ಟ ಇರೋದು. ಬೆಲ್ಲ ಯಾರೋ ಬೆಂಕಿ ಹಚ್ಚವ್ರೆ ಬೆಟ್ಟ ಹತ್ರ. ಫುಲ್ಲು ಇದಾಗೈತೆ. ಮುಂದಕ್ಕೆ ನಡಿ. ನಾನು ರಾಜಪ್ಪ ಖುಷಿ ಜನ ಹೋಗಿದ್ದೆ, 3-5 ಜನ ಫ್ರೆಂಡ್ಸ್. ಇವಾಗ ಹಂಗೂ ಹೋಗ್ಬೋದು. ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿದ್ರಲ್ಲ, ನಾವೇನು ತಿನ್ನಕ್ ತಗೊಂಡ್ಬಂದಿಲ್ಲ, ರಕ್ಷಾ, ಆ ಟ್ರ್ಯಾಕ್ ಹತ್ರ ಮೊನ್ನೆ 10 ನಿಮಿಷಕ್ಕೆ ಬಂದ್ಬಿಟ್ರಿ, ನಮ್ಗೆ ನಂಬಕ್ಕಾಗಿಲ್ಲ. ಹಾ, ಹಿಂಗೆ ಬಂದಿದ್ದು 10 ನಿಮಿಷಕ್ಕೆ. ಅದು ಹೆಂಗೆ ಅಂತ ಬಂದ್ರೆ ನಮಗೂ ಗೊತ್ತು, ಅವ್ನಿಗೆ ಗೊತ್ತು ಸಂಜಯ್ಗೆ. ಇಲ್ಲ, ಹೋಗ್ಬೇಕಾದ್ರೆ 20 ನಿಮಿಷ ತೊಗೊಂಡಿದ್ದಿ ಸಂಜಯ್, ಬರ್ಬೇಕಾದ್ರೆ 5 ನಿಮಿಷ 10 ನಿಮಿಷ ಅಲ್ವಾ ಸಂಜಯ್? ಬರ್ತಾ 10 ನಿಮಿಷ ಅಲ್ಲ ಬಂದಿದ್ದು? 10 ನಿಮಿಷ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಮನೆ ನಿಮ್ಗೆ ತೋರಿಸಿದ್ನಲ್ಲ, ಹೇಳಿದ್ನಲ್ಲ, ನೋಡಿ ಇದೇ ಬಿಲ್ಡಿಂಗ್, ಇದೇ ಮನೆ. ಎಲ್ಲಿ ಇದ್ರಲ್ಲ? ಯಾವಾಗ? ಇವಾಗಿಲ್ಲ, ಅವಾಗಿತ್ತು. ಯಾರು ಇರ್ಲಿಲ್ಲ. ಮತ್ತೇನು ಕಟ್ಟಾರೆ ಇದನ್ನ? ಅದು ಏನೋ ಪೈಪ್ಗಳು, ತೆಂಗಿನಕಾಯಿ ಎಲ್ಲ ಹಾಕಕ್ಕೆ. ಇರ್ಲಿ. ಪೌರ್ಣಮಿ, ನೆನ್ನೆ ಆದರೆ ತಲೆನೋವು ಇದು ಬರಲ್ಲ ಬಿಡು. ನೆನ್ನೆ ಬಂದಿದ್ರೆ ಚೆನ್ನಾಗಿರೋದು ಸಂಧ್ಯಾ. ಇಲ್ಲಿಗೆ ನೆನ್ನೆ ನೈಟ್ ಬಂದಿದ್ರೆ ಪೌರ್ಣಮಿ ಹೆಂಗಿರುತ್ತೆ ನಮಗೂ ತೋರಿಸಿರೋದು. ಅದು ಇಲ್ಲಿಂದ ನಾವು ಹೆಂಗೆ ಓಡ್ತಾ ಇದ್ರಿ, ಯಾರು ಯಾವ ದಿಕ್ಕಿಗೆ ಓಡ್ತಾ ಇದ್ರು ಗೊತ್ತಾಗ್ತಿರ್ಲಿಲ್ಲ. ಫ್ರೆಂಡ್ಸ್, ಇಲ್ಲೇ ಅಂತ ದೆವ್ವ ಇದ್ದಿದ್ದು. ಲಾಸ್ಟ್ ನಮಗೂ ಅಲ್ಲಿ ಕಾಣಿಸ್ಕೊಂಡಿದ್ದು. ಹೋಗೋಣ ವಾಪಸ್ಸು. ನಡಿ ನನಗೆ ಮುಂದೆ ಖಾಲಿ ಮನೆಗಳವಲ್ಲಿ. ಅದರಲ್ಲಿ ಏನಿಲ್ಲ, ಆದರೂ ಟ್ರ್ಯಾಕ್ ಹತ್ರ ಹಂಗೆ ಹೋಗೋಣ ಅಂತ. ನೆನ್ನೆ ನೈಟು ಹಂಗೆ ಮಳೆ ಬೀಳೋ ಥರ ಆಯಿತು, ನೋಡ್ರಿ ಮಳೆ ಬಿದ್ದಿಲ್ಲ. ಇಲ್ಲ ಹೇಳಮ್ಮಮ್ಮ, ನಂಗೆ ಸಂಬಂಧಿಗಳು ಇರೋ ಜಾಗ ಹೇಳಮ್ಮ. ಅಲ್ಲಿ ಮನೆಯಿಂದ ನಿಮ್ಮ ಮನೆ ಹಿಂದ್ಗಡೆ ಒಂದು ಐತೆ,
ಅಲ್ಲಿ ಏನಿಲ್ಲ ಮನೆ ಹಿಂದ್ಗಡೆ ಅಲ್ಲಿ ಇರ್ಬೋದು ಅಲ್ಲಿ ಯಾರ ಬಾವಿಲ್ ಬಿದ್ದು ಹೋಗೋರ ಅಂತ ಹೇಳಿದ್ರಲ್ಲ, ಬಾವಿಲ್ ಬಿದ್ದು ಸೂಸೈಡ್ ಮಾಡ್ಕೊಂಡವ್ರಂತ ಗೊತ್ತಾಯ್ತಲ್ಲ. ಫ್ರೆಂಡ್ಸ್ ನೋಡಿ ಇಲ್ಲ ಎಲ್ಲ ಹೊಲ ಇದೆ, ಇವೆಲ್ಲ ಆ್ಯಕ್ಚುಲಿ ಕಂಪ್ನಿ ಮಾಡೋಕೆ ಮುಂದಕ್ಕೆ ಇವಾಗ ಇದು ಮಾಡ್ಕೊಂಡಾರೆ ನೋಡಿ. ರೋಡು ಆಲ್ರೆಡಿ ಈ ತೋಟ ದಾಟ್ ಬಂದ್ಬಿಟ್ರೆ ಆಚೆ ಕಡೆಗೆ ನೋಡಿ. ಮನೆ ಅದೇ ಮನೇಲಿ ಗೋಸ್ಟ್ ಇದ್ದಿದ್ದಂತೆ. ಮೊನ್ನೆ ನಾವು ನೋಡಿದಾಗೂ ಅಷ್ಟೇ ತುಂಬ ಭಯಂಕರ ಸೌಂಡ್ ಬರ್ತಾಯಿತ್ತು ಫಸ್ಟ್ ವೀಡಿಯೋದಲ್ಲಿ. ಆ ಮನೇಲಿ ಹೊಲ್ದತ್ರ ಎಲ್ಲ ಬಂದ್ಬಿಟ್ರಿ ನೋಡಿ. ಅಲ್ಲಿ ಹೊತ್ಕೊಂಡು ಉರಿತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೆಟ್ಟದ ಹತ್ರ ನೋಡಿ. ಯಾರೋ ಬೆಂಕಿ ಹಾಕೋರು ಲೀನಾಗಿ, ಯಾರಂತ ಗೊತ್ತಿಲ್ಲ ನಮಗೂ. ಲಾಸ್ಟ್ ಟೈಮ್ ಟ್ರ್ಯಾಕ್ ಹತ್ರ ಹೋಗಿದ್ರೆ ಆ ವಿಡಿಯೋ ನಾನು ಹಾಕಿಲ್ಲ, ಡಿಲೀಟ್ ಮಾಡಿ ಇಕ್ಬಿಟ್ಟೆ. ಅದು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಬಟ್ ಈ ಸತಿ ಟ್ರ್ಯಾಕ್ ಹತ್ರ ಹೋಗೋ ವಿಡಿಯೋ ಇವಾಗ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ. ಅಲ್ಲಿ ಟ್ರ್ಯಾಕ್ ಹತ್ರ ತುಂಬ ಸೌಂಡ್ಗಳು ಬರ್ತಾ ಇರ್ತಾವಂತೆ. ತುಂಬ ಜನ ಸೂಸೈಡು ಮಾಡ್ಕೊಂಡವ್ರೆ. ಜಾಸ್ತಿ ಲವರ್ಸ್ಗಳಂತೆ ಸೂಸೈಡ್ ಮಾಡಿಸ್ಕೊಂಡಿರೋದು. ಹುಡುಗನ ಬ್ರೇಕಪ್ ಮಾಡಿ ಹುಡುಗಿ ಹೋಗಿ ಸತ್ತಿರೋದೆಲ್ಲ ಎಲ್ಲ ಇದಿದೆ. ನಿಮ್ಗೆ ಇದು ತೋರಿಸ್ತೀನಿ, ಒಂದು ಮಡ್ರಾಗಿದ್ದು ಜಾಗನೂ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿಲ್ಲ. ಸಂಜಯ್ ಲಾಸ್ಟ್ ಟೈಮ್ ಪೊಲೀಸರು ಇದಾಕಿದ್ರಲ್ಲ, ಎಲ್ಲದು ಅದೇನೋ ಆಗಿದ್ದಿದ್ದು ಜಾಗ ಅಲ್ಲ ಅದು? ಪೊಲೀಸರು ಗಿಡಕ್ಕೆ ಫುಲ್ಲು ಇದಾಕಿದ್ರು. ಪೊಲೀಸವ್ರದ್ದು ಇದು ಬರುತ್ತಲ್ಲ ಮುಂದೆ, ನಾನು ಸಂಜೆ ನೋಡಿದ್ರಿ ನೀವು ನೋಡಿಲ್ಲ ಓದ್ಸತ್ತೆ? ಡಿಲೀಟ್ ಆಗೋಗಿತ್ತು. ಸಂಜೆ ಬಾ, ನೀನು ನಾಲ್ಕು ಹೂವು ಹಾಕಿ ಹಿಡ್ಕೊಂಡಿದ್ರೆ 2 ಅವರ್ ಆದ್ರೂ ಇಲ್ಲೇ ಇರ್ತೀಯ. ಬಸ್ ಸಂಜೆ ಮುಂದೆ ಬರ. ಫ್ರೆಂಡ್ಸ್ ಇಲ್ಲೊಂದು ಮನೆಗಳು ಸದ್ಯಕ್ಕೆಲ್ಲ ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಇಲ್ಲಿ ಡೇ ಹೊತ್ತು ಓಡಾಡ್ತಾರೆ, ನೈಟ್ ಹೊತ್ತು ಓಡಾಡಲ್ಲ. ಯಾರೂ ಓಡಾಡಲ್ಲ ನೈಟ್ ಹೊತ್ತು. 8 ಗಂಟೆ ಮೇಲೆ ನೋಡಿ ಫುಲ್ಲು ಇದಿದೆ. ಫುಲ್ಲು ಹಸುಗೆ ಮೇವು ಅಪ್ಪ. ಹಸುಗೆ ಮೇವು ಡೇವತ್ತು ಬರ್ತಾರೆ ಫ್ರೆಂಡ್ಸ್, ನೈಟ್ ಹೊತ್ತು ಯಾರು ಬರಲ್ಲ ನೋಡಿ. ಹೊಲ ಅದು ಹೋಗಿದ್ದ ಕಡೆನೆ ಸಂಜಯ್. ಆ ನೀಲಗಿರಿ ತಪ್ಪುಗಳ ಹತ್ರ ಹೋಗಿದ್ದಿದ್ದು. ಓಯ್ ನೀಲಗಿರಿ ತಪ್ಪು ಐತಲ್ಲ, ಆ ದಾಟಿ ಹೋಗಿದ್ದೆ ಆವಾಗ ಸಿಕ್ಕಿದ್ದು. ಅದೇ ಮರಗಳೆಲ್ಲ ಉದ್ದುದ್ದಕ್ಕಿತ್ತಲ್ಲ, ಅದಾಗಿ ಅದೇ ಸ್ಪಾಟಲ್ಲಿ ಆಗಿರೋದು ನೈಟಲ್ಲಿ ರೈಟಲ್ಲಿ. ಯಾವುದೋ ಆಫ್ ಮಾಡ್ರೇನೋ, ಯಾವ್ದು ಆಫ್ ಮಾಡ್ರೇನೋ ಇದಾಗಿತ್ತು. ಬಾ ಬರಲಿ ಬಾ, ವಾಪಸ್ ಹೋಗ್ಬಿಟ್ರೆ ಇನ್ನೂ ಒಳ್ಳೇದೇ ಬಾ. ಫ್ರೆಂಡ್ಸ್ ಅಲ್ಲಿ ನಾಯಿ, ನಮ್ಮಿಂದ ಒಂದು ನಾಯಿ ಇದೆ. ನಾಯಿ ತುಂಬ ಇದು ಪ್ರೊಟೆಕ್ಷನ್ ಕೊಡ್ತಾಯಿದೆ, ಪ್ಲಸ್ ನಮಗೂ ಭಯ. ಚೆನ್ನಡಕ್ಕೆ ಬಂದು ಬಾಯಕ್ಕೆ ಬಿಡುತ್ತಂತೆ ಕಾಲಿಗೆ, ಅದೊಂದು ಭಯ ನಮಗೆ. ನೋಡಿ ಇಲ್ಲೆಲ್ಲ ಹಸುಗಳು ಓಡಾಡಿರೋ ಜಾಗ ಡೇ ಹೊತ್ತು ನೋಡಿ. ಅಲ್ಲಿ ಅದು ಯಾರೋ ಬಟ್ಟೆ ಇದು ಮಾಡವ್ರೆ, ಏನಂತ ಗೊತ್ತಿಲ್ಲ. ಲೇ ಮಚ್ಚ ಬಾರ ಮುಂದೆ ನೀನು. ಶಿಶಿಕ ನಾಯಿ ಎಲ್ಲ ಹೋಯ್ತಾ ನೋಡು, ಹಿಂದೆ ಇಲ್ಲ ಅಲ್ಲಿ. ಅವ್ರು ಏನಮ್ಮ ಹೇಳಕ್ಕ, ಅದು ಇರೋದ್ರಿಂದ ನಮಗೂ ಸೇಫ್ಟಿ ಅಲ್ಲ ಫ್ರೆಂಡ್ಸ್. ನಾಯಿದ್ರಿಂದ ನಮಗೂ ಸೇಫ್ಟಿ. ಇಲ್ಲಿ ಮುಂದೆ ರೈಲ್ವೆ ಟ್ರ್ಯಾಕ್ ಹತ್ರ ಕರಡಿಗಳು ಅದು ಇದು ಇರ್ತವೆ, ನಮ್ಗೆ ಅದೊಂದು ಭಯ ನೋಡಿ. ಫುಲ್ಲು ಹೊಲ ಕಾಣಿಸ್ತಿರ್ಬೇಕು ನಿಮಗೆ ಎಲ್ಲ. ಇಲ್ಲಿ ನೋಡ್ರಿ ಏನ್ರಿ ಒಂದು ರೌಂಡು.
ಸಂಧ್ಯಾ ನಿಂದು ಯೂಟ್ಯೂಬ್ ಇದು ಮಾಡ್ತಾ ಇದೆಯಲ್ಲ ಹೆಸ್ರೇನ? ಸೌತ್ ಇಂಡಿಯನ್ ಗರ್ಲ್. ಅಯ್ಯೋ ಅಕ್ಕ ನಮ್ಮ ಆ ಫ್ರೆಂಡ್ಸ್ ಇವಳು ಸಂಧ್ಯಾ ಅಂದ್ಬಿಟ್ಟು ಇವಳದೊಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಹೆಸರು ಹೇಳ? ದಿ ಸೌತ್ ಇಂಡಿಯನ್ ಗರ್ಲ್. ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಫಾಲೋ ಮಾಡಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಅವಳು ನನ್ನ ಫ್ರೆಂಡ್ ಅಂತಿದ್ದಾಳೆ. ಇವಳು ಬೇರೆ ಯಾರೂ ಅಲ್ಲ, ಇವಳು ನಮ್ಮ ಅತ್ತೆ ಮಗಳೇನೆ, ಚಿಕ್ಕವಳು. ದೊಡ್ಡವಳು ಮದುವೆ ಆಗಿರೋದ್ರಿಂದ ಅವಳು ಬರಲ್ಲ ಈ ಸೈಡಲ್ಲ. ನೆಕ್ಸ್ಟ್ ಹರ್ಷಿತ್ ಮದುವೆ. ನೆಕ್ಸ್ಟ್ ನನ್ನ ಮದುವೆ ಹುಡುಕ್ತವ್ರು, ಇನ್ನೂ ಸಿಕ್ಕಿಲ್ಲ. ಎಲ್ಲಿದ್ಯವ್ವ ನೀನು? ಸಿಕ್ಕಿರೋ ಹುಡುಗಿ ಅದೃಷ್ಟವಂತೇನೆ. ನೋಡೋಣ ಫ್ರೆಂಡ್ಸ್, ಬಿಸಾಕ್ಬಿಟ್ರೆ ಹೆಂಗೆ ಓಡಾಡ್ಕೊಂಡು. ನೋಡ್ರಲ್ಲ ಎಲ್ಲ ಗಾಡಿಗಳು ಓಡ್ತವೆ. ಅಲ್ಲೆಲ್ಲ ತಟ್ಟೆಯಲ್ಲಿ ಬಿದ್ದಿರ್ತವೆ. ಏಯ್ ಸಂಜಯ್, ಅವನು ಹೂಗಳೆಲ್ಲ ಫೋಟೋ ತಗೊಂಬತ್ತಾನೆ. ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಅದೊಂದು ಸಿಗುತ್ತೆ, ಅಲ್ಲಿ ಎಲ್ಲ ಮಾಡ್ಕೊಬೋದು. ಏನು ಸಿಗುತ್ತೆ, ಏನು ಮಾಡ್ಕೊಬೋದು? ಹಿಂಗೆ ಹೋಗಿ ಅವತ್ತು ನೀವು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ನಾವು ಹಿಂಗೆ ಹೋಗಿದ್ರು ಅವತ್ತು. ಅಕ್ಕ ಈ ಕಡೆಯಿಂದ ಏಯ್ ಇಲ್ಲೆಲ್ಲ ಸೇಫು. ನಾವು ಇಲ್ಲ, ಅದು ಇದು ಇವೇ ಬಿಡೋದು ನಾಯಿಗಳು. ಪೊಲೀಸವ್ರದ್ದು. ಅಲ್ದಾ, ನಾವು ಇಲ್ಲೆಲ್ಲ ಬಂದಿದ್ರಿ. ನಾವು ಹಿಂಗೆ ಹೋಗಿದ್ದು, ಹಿಂಗೆ ಹೋಗ್ಬಿಟ್ಟು ಮುಂದೆ ರೈಟು. ಅಯ್ಯೋ ಬನ್ನಿ ಅಣ್ಣ ಹಿಂಗೆ. ಇಲ್ಲ, ಅದು ಅಲ್ಲೊಂದು ಜಾಗ ಐತಮ್ಮ, ಕಷ್ಟ ನಾಯಿ ಬಿಟ್ಟು ಅಲ್ಲೊಂದು ಜಾಗ ಐತೆ, ಎಂತ ಜಾಗ ಪೊಲೀಸರು ಇದಾಕಿರೋದು ಅದು ಇವಾಗ ಇರಲ್ಲ. ಐತೆ. ಅದು ಯಾರು ಈಸಿ ಅಂತೆ ಅಕ್ಕ. ಅಣ್ಣ ಹಿಂಗೆ ಅಣ್ಣ, ಫುಲ್ ಈಸಿ. ಅದೊಂಥರ ಕಾಡ್ತಾರ ಐತೆ. ಜೈ, ನಾವು ಆ ಸೈಡ್ ತಾನೆ ನೋಡಿದ ಅವತ್ತು. ಅಲ್ಲೇ ಮರಗಳೈತಲ್ಲ. ಹ್ಞೂ. ಅಣ್ಣ ಆ ಕಡೆ ಹೋಗಕ್ ಆಗಲ್ಲ ಇವಾಗ. ಏನಕ್ಕೆ? ಹಿಂಗಿಂದ ಆದ್ರೆ ಒಂದು 5 ಮಿನಿಟ್ಸ್ ಆಗಿ ಹೋಗ್ಬೋದು. ನಾವು ಬಂದಿದ್ದ ಅವತ್ತು ಹೆಂಗೆ 10 ನಿಮಿಷಕ್ಕೆ ಅಲ್ಲಿಂದ ಇದ್ ಕಡೆಯಿಂದಾನೆ ತಾನೆ. ಹ್ಞೂ ಬರ್ಬೇಕಾ? 10 ನಿಮಿಷಕ್ಕೆ ಬಂದ್ರಿ. ಹೋದ್ರೆ ಆ ಬೆಟ್ಟಕ್ಕೆ ಹೋಗ್ತೀವಿ, ಹಿಂಗ್ ಹೋದ್ರೆ ಈ ಬೆಟ್ಟಕ್ಕೆ ಹೋಗ್ತೀವಿ. ಅಮ್ಮ ಬೆಟ್ಟಕ್ಕೆ ಬೇಡ, ನಾವು ಇದು ಹತ್ರ ಹೋಗ್ಬೇಕು, ರೈಲ್ವೆ ಟ್ರ್ಯಾಕ್. ಅಲ್ಲೇ ಬಾ, ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಕಾಡು ಜಾಸ್ತಿ ಇದೆ, ಇದು ಬರೀ ರೋಡೆ. ಹಿಂಗ್ ಹೋಗ್ಬೇಕಂತೆ. ಸೋನು ಬಾ, ಹಿಂಗೆ. ಇಲ್ಲಿ ಫಾರೆಸ್ಟ್ ಜಾಸ್ತಿ ಇದೆ ಕಣೆ, ಅಲ್ಲೇ ಬರೀ ಪ್ಲೇನು ರೋಡೇ ಇರೋದು. ಇವಾಗ ನಿಂಗೆ ರೈಲ್ವೆ ಟ್ರ್ಯಾಕ್ ಬೇಕಾ ಕಾಡ್ ಬೇಕಾ? ಹೋಗ್ತಾ ಇರ್ಬೇಕಾದ್ರೆ ಕಾಡು ಅದಿತ್ತು ಕಣಿಸಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲೊಂದು ಮಶಾಣ ಇದೆ, ಯಾರೋ ಮನೆ ಕಟ್ಬಿಟ್ಟಾರೆ ಮಶಾಣಕ್ಕೆ. ಇಲ್ಲೊಂದು ಮಗುದು ಸಮಾಧಿ ಇದೆ. ಸಂಧ್ಯಾ, ಮಗುದ ಸಮಾಧಿ ನೋಡಿದ್ಯಾ? ಇಲ್ಲ ಐತೆ ನೋಡು. ನಾವು ಜಾಸ್ತಿ ಇದು ಮಶಾಣಗಳಿರೋ ಜಾಸ್ತಿ ಇದು ಮಾಡೋದು. ಇಲ್ಲಮ್ಮ ಡೇವತ್ತು ಅದೇನೋ ಇದು ಮಾಡಲ್ಲ ನೋಡಿ ಫ್ರೆಂಡ್ಸ್. ಇದೆ ಮಗು ಸಮಾಧಿ. ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ದೆ, ನಿಮಗೆ ತೋರ್ಸೋಕ್ಕಾಗಿಲ್ಲ, ಈ ಸತಿ ತೋರಿಸ್ತಾ ಇದ್ದೀನಿ. ನೋಡಿ 92 96 ಎತ್ತಿರೋಗಿರೋದು. 5 ವರ್ಷದ ಮಗು. ಏನು ಬರ್ತಿದೆ ನೋಡು. ಟ್ರ್ಯಾಕ್ ಹತ್ರ ಹೋಗಿದ್ದಿದ್ರೆ ಎಷ್ಟು ಒಳ್ಳೆ ವ್ಯೂ. ಬರುತ್ತೆ ಟ್ರೈನ್ಗೇನು 5-10 ನಿಮಿಷಕ್ಕೆಲ್ಲ ಬರ್ತಾ ಇರ್ತವೆ ಟ್ರೈನ್ಗಳು. ಹಂಗೆ ಹಸುಗಳಿಗಿಂತ ನೋಡು ಅಮ್ಮ, ಇದಕ್ಕೆ ಇದ್ಕೊಂಡ್ರಪ್ಪ ನನಗೆ. ಅದು ಇಟ್ಕೊಳಲ್ಲ ಇವಾಗ. ಯಾಕೆ? ಅದೇನು ಮಾಡಲ್ಲ ಇವಾಗ ನಿಮಗೆ. ಯಾಕೆ? ಯಾಕಂದ್ರೆ ನೋಡಿ ಅಲ್ಲಿ ಬರ್ತಾ ಇರ್ತಾರಲ್ವಾ. ಋಷಿಕ ಬೀಗ ಯಾರ ಹತ್ರ ಇದೆ? ಯಾರ್ದು? ನನ್ನ ಹತ್ರ ಐತೆ ಬಿಡು. ಈಗ ಫೋನ್ ನೋಡಕ್ಕೆ ಮಾಡಿ ಕಾರ್ ಬೀಗ ಬೇಕು ಅಂತ. ಈಗಮ್ಮ ಫೋನ್ ಬರೋಕ್ಕಾಗಲ್ಲ. ಅಕ್ಕ ಹಿಂಗೆ ಹೋಗಿದ್ದಾನು ಸೇಮೇ ಈ ಥರನೇ ಇತ್ತು. ಆ ಕಡೆಯಿಂದ ರ್ಯಾಬಿಟ್ಟು ಡ್ರ್ಯಾಗನ್ ಎಲ್ಲ ಕಿತ್ಕೊಂಡು ಬರ್ಬೋದಾಗಿತ್ತು ನಾವು ತಿನ್ನಕ್ಕೆ. ಬರ್ತಾ ಹಂಗೆ ಬರೋಣ ಬಾ. ರ್ಯಾಬಿಟ್ಸ್ ಎಲ್ಲ ಸಾಕಿದ್ದಾರೆ. ಬರ್ತಾ ಹಂಗೆ ಬರೋಣ. ಬಾರ ಹೋಗೋಣ. ಕಂಟೆಂಟ್ ಬೇಕು ನಾನು. ಬರ್ತಾ ಹಂಗೆ ಬರೋಣ ಬಮ್ಮ. ನೋಡ ಅಲ್ಲೇ ಸಿಕ್ಕಾಯ್ತು ನೋಡು, ಅದೇ. ಅಣ್ಣ ಹಿಂಗೆ ಹೋದ್ರೆ ಅಷ್ಟೇ. ಇನ್ನ ಯಾಕೆ ಗಾಡಿ ಮಾಡ್ಕೊಂಡು ಹೋಗ್ತೀವಲ್ಲ. ಏನಕ್ಕೆ ಲಾಸ್ಟ್ ಟೈಮ್ ಹೋಗಿದ್ರಮ್ಮ ನಾವು. ಹಿಂಗೆ ಹೋದ್ರೆ ತಿಗೋಣ
ಚಿಕ್ಕಮಗಳೂರಲ್ಲಿ ಇವಾಗ ಹಂಗೆ ಹೋದ್ರೆ ಬೆಂಗಳೂರು ಹೋಗ್ತೀವಿ. ಏನ್ ಎತ್ಕೊಂಡು ಹೋದ್ರೆ ಬೆಂಗಳೂರಿಗೆ ಹ್ಞೂ ಸಂಜೆ ನೀ ಯಲಹಂಕಕ್ಕೆ ಹೋಗು, ನಾನು ಹಂಗೆ ಜಾಳಿಗೆ ಹೋಗ್ತೀನಿ. ಅಮ್ಮ ತಾಯಿ ನೀನು ಬಾ, ಒಂದು ಬರ್ತಾನೆ ಎಲ್ಲೋದ್ರು. ಸುಮ್ನಿರ ಅಕ್ಷ, ನಾನು ಬಿಟ್ಟು ಹೋಗ್ಬಿಟ್ಟು ಬರ್ಬೇಕಾಗಿತ್ತಂತೆ. ಎಲ್ಲಿ ಕುತ್ಕೊಳ್ಳಿ, ಎಲ್ಲಿ ಕುತ್ಕೊಂಬೋದಾಗಿತ್ತಲ್ವಾ? ಎಲ್ಲಿ ಹಿಂದೆ ಫುಲ್ ಕಾರಿಂದ ಮಚ್ಚ ಹಿಂಗೆ ಹೋಗ್ಬಿಡಮ್ಮ ಸ್ಟ್ರೈಟ್ ಅಲ್ಲೇ ತಾನೆ. ಅಯ್ಯೋ ಅಣ್ಣ, ಇವಾಗ ನೋಡಿ ಅದೇ ಕಣ, ಇದು ಇದ್ರದ್ದು ಬೇಲಿದ್ದು ಬೇಲಿ ಇಲ್ಲೇ ಅನ್ಸುತ್ತೆ. ನೀನು ನಾವು ಹಿಂಗೆ ಹೋಗ್ತೀವಿ. ಬರ್ರಿ ನೀವು ಹಂಗೆ. ಬರ ನೀನು, ಆ ನಾಯಿ ಐತೆ ನಂಗೆ ಅದೊಂದು ಬಾಯಲ್ಲೇ. ಆಮೇಲೆ ಅದು ನನ್ನ ಜೊತೆ ಬಂದ್ಬಿಟ್ರೆ ಇಲ್ಲೇ ಹಿಂಗೆ ಬೇಗ ನಡಿ. ಮತ್ತೆ ಫ್ರೆಂಡ್ಸ್, ನೈಟು ಇಷ್ಟು ದೂರ ವೀಡಿಯೋ ಮಾಡೋಕ್ಕಾಗಲ್ಲ, ನಮ್ಮ ಮನೆಗೆ ಹೊರಡ್ಬೇಕು. ನಾನು ನಮ್ಮ ಅತ್ತೆ ಮಗಳು ನನ್ನ ತಂಗಿ ಎಲ್ಲ ಮನೆಗೆ ಹೊರಡಬೇಕು. ಅದರಿಂದ ನಾವು 4:30-5 ಗಂಟೆಗೆ ಬಿಡ್ತೀವಿ. ಅದರಿಂದ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನೈಟು ತೆಗಿಯೋಕ್ಕಲ್ಲ, ನೈಟು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ತೆಗಿತೀನಿ. ಜೈ ತಗೋ ವೀಡಿಯೋ ಮಾಡ್ಕೊಂಬ. ಹಂಗೆ ಮುಂದೆ ನೋಡ್ತಾ ಇರ್ತೀನಿ ಎಲ್ಲೈತೆ ಏನು ಅಂತ. ಅಲ್ಲೈತೆ ನೋಡಲ್ಲಿ ಡಿಲ್ಲಿಗೆ ಕಾಣಿಸ್ತೈತೆ. ಬಾ ಹಂಗೆ ಬಾ. ಹಾಂ, ನೀನೇನು ತೆಗಿಬೇಕಾ? ಮತ್ತೆ ಹಿಂದೆ ಹೋಗೋ, ಮುಂದೆ. ಓಡಬೇಡ ಓಡಬೇಡ. ಪೊಲೀಸವ್ರು ಯಾವ್ದೋ ಮಾಡಿರೋದು ಇದು ಬೆಲೆ ಹಾಕಾರೆ ಫುಲ್ಲು. ಅದು ವೀಡಿಯೋ ಮಾಡ್ಕೊಂಡು ತಂಗಿ ಬಂದಿರಲಿಲ್ಲ, ನಮ್ಮ ಅತ್ತೆ ಮಗಳು ಬಂದಿರಲಿಲ್ಲ. ಅದರಿಂದ ಇವಾಗ ಇಲ್ಲೇ ರೇ ಬರ್ತೀವಿ. ಸೋನು ಇಲ್ಲೇ ರೀ, ನೀವು ಇಲ್ಲೇ ರೀ, ಬರಬೇಡ್ರಲ್ಲ, ಇಲ್ಲೇ ರೀ. ಸಂಧ್ಯಾ ಅವ್ನು ಕರ್ಕ. ನಡಿ ಏನು ಮಾಡೋದು ನೀನು? ಅದು ನಂಗೆ ನೋಡ್ಬೇಡ, ನಡಿ. ಎದುರುಬೇಡ ಸುಮ್ಮನೆ ನಡಿ. ನಡಿಯ ನಂದೇ ಬರ ಆದಷ್ಟು ಹೂಗಳು. ನಾನು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಹೂಗಳು ಕಿತ್ಕೋ. ನಡಿ ಮುಂದೆ ನಡಿ, ನೀನು ತೋರಿಸು. ನಾನು ಕ್ಯಾಮ್ರಾ ಬರೀ ಸರಿಯಾಗಿ ಇಟ್ಕೊಂಡಿಲ್ಲ. ವಿಡಿಯೋ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿರೋದ್ರಿಂದ ಮತ್ತೆ ಹುಡ್ಕೊಂಡು ಬಂದಿದ್ದೀವಿ. ಇದಾಗ ಫ್ರೆಂಡ್ಸ್ ಮರ್ಡ್ರ್ ಆಗಿದೆ ಈ ಜಾಗ. ಯಾರೋ ಮರ್ಡ್ರ್ ಮಾಡಿ ಎಲ್ಲ ಕೊಲೆ ಮಾಡಿ ಬಿಸಾಕವ್ರೆ.
ಬಾಡಿ ಹತ್ತು ಕಡೆ ಬಿದ್ದಿತ್ತು, ಅದಕ್ಕೆ ಫುಲ್ ಬೇಲಿ ಹಾಕ್ಬಿಟ್ಟಾರೆ. ಅದು ಇದು ಪೊಲೀಸರು ಇದಾಕ್ಬಿಟ್ಟಾರೆ, ಅಲ್ಲಿ ಯಾರೂ ಹೋಗ್ಬಾರ್ದು, ಏನು ಹತ್ತು ಕಡೆ ದಾಟಬಾರ್ದು ಅಂತ. ಏನೋ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿಲ್ಲ, ಫಿಂಗರ್ ಪ್ರಿಂಟ್ ಸಿಗೋವರೆಗೂ ಯಾರು ಹತ್ತು ಕಡೆ ಹೋಗ್ಬಾರ್ದು ಅಂತೆ. ಅದರಿಂದ ನಾವು ಅಲ್ಲೂ ಆ ಸೈಡ್ ದಾಟಿ ಹೋದಂಗೆ ಇನ್ನೂ ಹಿಂದ್ಗಡೆನೇ ಇದ್ದೀವಿ. ಆ್ಯಕ್ಚುಲಿ ಇದೆ ಫ್ರೆಂಡ್ಸ್, ಫುಲ್ಲು ಇದು ಕೊಲೆಗ ಜಾಗಗಳಂದ್ರೆ ಜಾಸ್ತಿ ಇವೆ, ಇನ್ಯಾವುದೂ ಇಲ್ಲಿಲ್ಲ. ಎಲ್ಲೇ ಇದು ಮಾಡಿದ್ರು ತೊಗೊಂಬಂದು ಇಲ್ಲಿ ಹಾಕ್ತಾರೆ ಫ್ರೆಂಡ್ಸ್. ದರ್ಶನ ತಿರ್ಗಾ ಬಂದಿದ್ವಿ ನೋಡಿ, ಅಲ್ಲಿಂದ ಫುಲ್ಲು ಅಲ್ಲಿವರೆಗೂ ಇದಾಕ್ಬಿಟ್ಟಾರೆ, ಹೋಗ್ಬಾರ್ದು ಅಂತ. ಓಕೆ, ಹೋಗಲ್ಲ ಫ್ರೆಂಡ್ಸ್. ಹೇಳಿ ಸಂಜೆ ಹೋಗೋಣ ರಿಟರ್ನ್. ಇಡೀ ಹತ್ತು ಕಡೆನೇ ಮಾಡು. ನಂಗೂ ಹೋಗ್ಬೇಕಿತ್ತ. ಪಾಸ್ ಮಾಡ್ಲಾ? ಬೇಡ. ಕುತ್ಕೊಂಡವನೆ. ಅಕ್ಕ ಹಿಂಗೋಗಕ್ಕ ಅಜ್ಜಿನ ವಿಡಿಯೋ ಮಾಡುತ್ತಾನೆ, ಎಲ್ಲ ವಿಡಿಯೋ ಮಾಡ್ತಾರಂತೆ. ಅಜ್ಜಿದು ಮಾಡಿದೆ, ಬಂದರು. ಅಜ್ಜಿ ಕೇಳಬೇಕಿತ್ತು, ಅಜ್ಜಿ ಏನಿದೆ ದೆವ್ವ ನೋಡಿದ್ದೀರ ಅಂತ. ಅಯ್ಯೋ ಕೇಳೋಕ್ಕಾಗಿಲ್ಲ ಅವ್ರು. ಹಿಂಗೆ ಹತ್ರ ಅಲ್ಲ ರಕ್ಷಾ, ಹಿಂಗೆ ಹೆಂಗ್ ಹೋಗ್ಬೇಕು? ಹಿಂಗೋದ್ರು ಹತ್ರ ಅಲ್ವಾ, ಅಲ್ಲಿ ಜಾಗ ಐತೆ. ಅಣ್ಣ ನೀವು ನೋಡಿದ್ದೀರಾ? ನಾನು ಹಂಗೆ ನೋಡಿದ್ದೀನಿ. ಬಾ ಮತ್ತೆ ಹಂಗೆ ಹೋಗೋಣ. ಲೇ ಅರ್ಶಿ ಐತಿ, ಇಲ್ಲಿ ನಡೆಯೋಕ್ಕಾಗಲ್ಲ, ಬಾರ. ಹ್ಞೂ ಅಣ್ಣ, ಅಲ್ಲ ಸೀದಾ ಹೋಗ್ತೀವಿ, ಸೇಮ್ ಈ ಥರ ರೋಡ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಹೌದಾ, ತಿರ್ಗಿ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ಇಲ್ಲ ಅಣ್ಣ, ಎಷ್ಟು ಹತ್ರ ಅಂದ್ರೆ ಅಷ್ಟು ಹತ್ರ. ಓಕೆ ನಡೀರಿ ಮೇಡಮ್, ನಡೀರಿ ಅಕ್ಕವ್ರೆ, ಆಯಿತು. ನೀವು ಬಿಡಲ್ಲ, ಅದಾಗಲ್ಲ, ನಡೀರಿ ಹೋಗ್ಲಿ. ನಿಮ್ಮ ರಥನ ಮುಂದೆ ಹೋಗ್ಲಿ, ನಮ್ಮ ರಥನ ಹಿಂದೆ ಬರಲಿ, ನಿಮ್ಮ ರಥನ ಮುಂದೆ ಹೋಗ್ಲಿ. ಅಲ್ಲೇ ಹೋಗಿ ಅಮ್ಮ, ನಿಜವಾಗ್ಲೂ ಹಿಂಗೆ ಹೋದ್ರೆ ದೂರ ಆಗುತ್ತೆ, ಹಂಗೆಲ್ಲ ಹತ್ರ ಆಗುತ್ತೆ. ಸಿಕ್ತಾ ಅಣ್ಣ ಅದೇನೋ ಸಿಕ್ತು, ವಿಡಿಯೋ ಮಾಡಿದೆ, ಅದು ಆಮೇಲೆ ತೋರಿಸ್ತೀನಿ. ಮರ್ಡರ ಸೂಸೈಡಾ? ಮಾಡ್ರು ಸೂಸೈಡು ಎಷ್ಟಾಗಿದೆ ಗೊತ್ತಾ, ಲೆಕ್ಕಕ್ಕೆ ಇಲ್ಲ ಆ ಕಡೆ. ಯಾಕಂದರೆ ಜಾಗ ನೋಡಿದ್ರೆ ಹಂಗೆ ಐತೆ, ಯಾರು ಎಲ್ಲೇ ಮಾಡಿದ್ರು ಜಾಗ ಗೊತ್ತಿರೋ ತೊಗೊಂಬಂದು ಇಲ್ಲಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಜಾಸ್ತಿ ಓಡಾಡೋಲ್ಲ. ಅದು ಹೆಂಗೋಯ್ತು ಗೊತ್ತಾ ನೋಡಿ, ಇದೇ ಥರ ಇದ್ದು ಫುಲ್ ಗಿಡಗಳು, ಹತ್ತು ಕಡೆ ಹಳ್ಳ ಜಾಸ್ತಿ, ಹತ್ತು ಕಡೆನೂ ಗಿಡಗಳು, ಸೆಂಟ್ರಲ್ ಯಾರು ಓಡಾಡಲ್ಲ, ಅದರಿಂದ ಮೇ ಬಿ ಅಲ್ಲೇ ಹಾಕ್ತಾರೆ. ಹಿಂಗೆ ಹೋಗೋಣ ಬಾ. ಮತ್ತೆ ಹಂಗೆ ಈ ನಾನು ಹಿಂಗೆ ಹೋಗೋ ಬದಲು ಹಂಗೆ ನಾವು ಹಂಗೆ ಹೋಗಿದ್ದಿದ್ರೆ ಇದೇ ರೋಡ್ಗೆ ಅಟ್ಯಾಚ್ ಆಗ್ತಾ ಇದ್ರಿ, ಅದು ಮುಂದಕ್ಕೆ. ಹೋದ್ಸತಿ ಸಂಧ್ಯಾ ವಿಡಿಯೋ ಚೆನ್ನಾಗಿ ಮಾಡಿದ್ರಿ ಗೊತ್ತಾ, ಹೊಟ್ಟೆನೂ ಹೊರದಾಯ್ತು, 3/4 ಗಂಟೆ ವಿಡಿಯೋ ಮಾಡಿ ಎಲ್ಲ ಹೊಲ್ಟಾಯ್ತು. ಅದು ಎಡಿಟ್ ಮಾಡಕ್ಕೆ ಹೋಗಿ ಡಿಲೀಟ್ ಆಗೋಯ್ತು. ಇವಾಗ ಇಷ್ಟೊಂದು ರೆಕಾರ್ಡ್ ಮಾಡ್ಕೊಬೇಡ, ಚೂರ್ 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 ರೆಕಾರ್ಡ್ ಮಾಡಿ. ಇಲ್ಲ, ಅದು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಎಡಿಟಿಂಗಲ್ಲಿ ಅರ್ಧ ಹೋಗುತ್ತೆ. ಈಗ ಎಡಿಟ್ ಅಂದರೆ ದೊಡ್ಡದಾಗಿರೋ ವಿಡಿಯೋ ಚಿಕ್ಕದಾಗಿ ಮಾಡಾಕ್ತೀನಿ, ಆ ಥರ. ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ, ಇಷ್ಟು ಸ್ಲೋ ಮೂವ್ ಆಗಲ್ಲ. 30 ಮಿನಿಟ್ಸ್ ಇರೋ 15 ಮಿನಿಟ್ಸು ಆ ಥರ 2x ಮಾಡಿಬಿಡೋದು. ಇಲ್ಲ ಗೊತ್ತು, ನಾನು ಎಡಿಟ್ ನೋಡಿ ಸ್ನೇಹಿತ. ಎಷ್ಟು ಬೇಕಪ್ಪ ಈಗ ಆರಾಮಾಗಿ ಹತ್ಬೋದು ರಕ್ಷಾ ಬೆಟ್ಟ. ನೀನು ಹತ್ತುತ್ತೀಯಾ ಅಮ್ಮ? ಚಪ್ಪಲ್ ಹಾಕೊಂಡು ಹತ್ತೋದಾ? ಹೇ ನಂದೇ ನೋಡಿ, ಈ ಚಪ್ಪಲಿ ಕಣೆ, ನಾನೇ ಹತ್ತಕ್ಕಾಗಲ್ಲ. ಅಕ್ಕ ಎಷ್ಟು ಈಸಿ ಗೊತ್ತಾ ಬೆಟ್ಟ ಹೋಗಿ ಆರಾಮಾಗಿ ಹತ್ಕೊಂಡ್ ಬರ್ಬೋದು ನೀವುಗಳೇ. ಯಾರು? ಹಾಂ, ಇವಳಿಗೆ ಹತ್ತಕ್ಕಾಗಲ್ಲ ಬಿಡು. ನಮ್ಮ ಮನೆ ಮೆಟ್ಲು ಹತ್ತಿದ್ರೇನೆ ಇವಳು ಸುಸ್ತಾಗ್ಬಿಡ್ತಾಳೆ.
ಇನ್ನು ಆ ಬೆಟ್ಟನ ಅಯ್ಯೋ ಅಮ್ಮ ಅದನ್ನ ಕೇಳಾಗಲ್ಲ ಬಾ. ಹಂಗೆ ಹೋಗೋದಲ್ವ ಇವಾಗ ಇಲ್ಲ ಇನ್ನೇನಕ್ಕೆ ಹೋಗ್ತಿರೋದು ಹಂಗೆ ಹೋಗೋಣ ಅಲ್ಲ ಇವಾಗ ಹೋಗ್ತೀವಲ್ಲ ಮತ್ತೆ ಬರೋವಾಗ ವಾಪಸ್ ಹಿಂದೆ ಹೋಗೋಣ ಲೋಟ ಮತ್ತೆ ಸ್ವಲ್ಪ ಬಾಯ್ ಇವಾಗ ಅಲ್ಲಿಗೆ ಹೋಗೋಣ ಅದೇನೋ ಹಂಗೆ ಸೀದಾ ಹೋಗ್ಬಿಟ್ಟು ಹೋಗೋಣ. ಬರ್ರಿ 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 ಬರ್ರಿ. ಸಂಧ್ಯಾ ವಾಕಿಂಗ್ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೇದು. ಅಣ್ಣ ಮಧ್ಯಾಹ್ನ 2 ಗಂಟೆಯಲ್ಲಿ ಅಲ್ಲ ಕಣ ಟ್ರೆಕ್ಕು, ಬೆಳಗಿನ ಜಾವನೇ ಎದ್ದು ಬರ್ಬೇಕು. ಬೆಳಗಿನ ಜಾವ ಬರೋಷ್ಟಾಗಿ ನಾವು ಲೇಟ್ ಆಗೈತಲ್ಲ. ಇವಾಗ ತಿರ್ಗಾ ನಾವು 4:30-5 ಗಂಟೆಗೆ ಹೊಡ್ತೀವಲ್ಲ, ಆಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಮಧ್ಯಾಹ್ನನೇ ಮಾಡೋಣ ಅಂತ. ಇವಾಗ ಘಾಟಿಗಂತ ಹೇಳಿ ಕರ್ಕೊಂಡು ನಿಂತಿದ್ದಾರೆ. ಅದು ನಾನು ಮೊಬೈಲ್ ನಂಬರ್ ಆನ್ಲೈನ್ ಹುಡುಕೊಟ್ನಲ್ಲ, ಹಾಂ ಅದೇ ಅಡ್ವರ್ಟ್ ಆಗಿರೋದು. ಫ್ರೆಂಡ್ಸ್ ಅಲ್ಲಿ ಯಾರೋ ತೀರೋಗಿರೋದು. ಜೈ ಬಾ ನಿಮ್ಮ ಬಾರ ಇಲ್ಲಿ ನಿಂತ್ಕೊಳ ನೀನು, ನಂಗೆ ನಾಯಿ ಐತೆ ಅದಕ್ಕೆ. ಇಲ್ಲ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತೀನಿ, ಏನಿಲ್ಲ. ದಾಟಲ್ಲ ಇರೋ. ಫ್ರೆಂಡ್ಸ್ ಇಲ್ಲಿ ದೆವ್ವ ಓಡಾಡಬಾರ್ದು ಅಂದ್ಬಿಟ್ಟು ಇದು ಮಾಡೋರೆ. ನೋಡಿ ಇಲ್ಲೂ ಇದು ಮಾಡೋರೆ, ಯಾರೋ ಬೇಕಂತ ಪೂಜೆ ಮಾಡೋರೆ, ಯಾರಿಗ ಏನಾದ್ರು ಆಗ್ಬೇಕು ಅಂದ್ಬಿಟ್ಟು. ಸಂಜಯ್ ಸೇಮ್ ಕಣ ಪೂಜೆ ಮಾಡೋರು, 100% ಪೂಜೆ ಮಾಡ್ಯಾರ. ಹಿಂಗೆ ಗೊತ್ತಾ, ಗೊಂಬೆ ಥರ ಬಿಡಿಸ್ಬಿಟ್ಟು ಮಾಟ ಮಂತ್ರ ಮಾಡಿರೋದು. ಅದು ನೋಡಿದ್ರೆ ಗೊತ್ತಾಯಿತು, ನಂಗೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗಿಲ್ಲ, ಮೊಬೈಲಲ್ಲಿ ನೋಡಿದ್ರೆ ಝೂಮ್ ಮಾಡಿ ಅವಾಗ ನೀಟಾಗಿ ಗೊತ್ತಾಯಿತು. ಆಮೇಲೆ ತೋರಿಸ್ತೀನಿ ಕರೆಕ್ಟಾಗಿ 25 ನಿಮಿಷಕ್ಕೆ ಗ್ಯಾಪ್ಸ್ರಿ. ಇಲ್ಲಮ್ಮ ಅದೆಲ್ಲ ಏನು ಇದಿಲ್ಲ, ನಾವು ದಾಟ್ಬಾರ್ದು ಅಷ್ಟೇ. ಅದು ಇಷ್ಟೊತ್ತಲ್ಲಿ ಮಾಡಲ್ಲ ಸಂಜೆ, ಅದು ನೈಟ್ ಹೊತ್ತು ರಾತ್ರಿ. ಇಲ್ಲ ರಾತ್ರಿ ಹೊತ್ತು ಇಲ್ಲಿ ಮಾಡ್ತಾರೆ ಇಲ್ಲಿ ಒಬ್ಬೊಬ್ರು, ಅದಕ್ಕಂತಾನೆ ಇರ್ತಾರೆ ಮಾಟ ಮಂತ್ರ ಮಾಡೋರು. ಅಂಥವ್ರಿಗೆ ಏನು ಇದು ಅಂಟ್ಕೊಳ್ಳಲ್ಲ. ಅಕ್ಕಯ್ಯ ನೀನೇನು ಬಂದಿಲ್ಲ ಬಿಡು, ನಾನು ಹಿಂದೆ ಅಲ್ಲಿಗೆ ನಾನು ಹೋಗಿರೋದು. ನಿನ್ಗೇನು ಆಗಲ್ಲ. ಹೋಗೋಣ. ಮುಂದಕ್ಕೆ ಹೋಗಿ ದಾರಿ ತೋರ್ಸೋಗಪ್ಪ. ಇಲ್ಲ ನೀವು ಹಂಗೆ ಬರ್ರಿ, ನಾವು ಹಿಂಗೆ ಬರ್ತೀವಿ. ಅಲ್ಲಿ ದಾರಿ ಇದೆ ನೋಡು, ಮೇಲೆ ಇಲ್ಲಿ ದಾರಿ ಐತೆ ನೋಡಲ್ಲಿ ಮಣ್ಣಿಂದು. ನಮಗೆ ನಾವು ಹುಡುಗರು ಹೆಂಗೆ ಬೇಕಾ ಬಂದ್ಬಿಡ್ತೀವಿ. ಜೈ ನಾವು ಹಿಂಗೆ ಹೋಗೋಣ ಬಾ, ಟ್ಯಾಕ್ಟ್ರಲ್ಲಿ ರೋಡ್ ಐತೆ. ಟ್ಯಾಕ್ಟ್ರ್ ರೋಡ್ ಐತೆ ನೋಡಿ, ಶುದ್ಧಕ್ಕೈತೆ, ನೀವು ಬರ್ಬೋದು. ಆಯ್ತು ಹೋಗ್ರಿ. ಎಲ್ಲೈತೆ ರ್ಯಾಬಿಟ್ಟು? ಬರ್ತಾ ಹಂಗೆ ಬರೋಣ ಬಾ, ಹಂಗೆ ಹೋಗೋದು, ಹಂಗೆ ಮನೆಗೆ ಹೋಗೋದು. ಇಲ್ಲ ಅಲ್ಲಿಗೆ ಹೋಗುತ್ತೆ. ಇಲ್ಲ ಬರಲಿ ಫ್ರೆಂಡ್ಸ್. ಈ ನಾಯಿ ನಮ್ಮನ್ನಂತೂ ಬಿಟ್ಟು ಹೋಗೋದೇ ಇಲ್ಲ ಫ್ರೆಂಡ್ಸ್. ಇದು ನಮ್ಮ ಅಣ್ಣವ್ರು ಸಾಕಿರೋ ನಾಯಿ.
ಅವೆರಡು, ಇದು ಮತ್ತು ಅದು ಬಿಟ್ಟು ಹೋಗೋದಿಲ್ಲ ಫ್ರೆಂಡ್ಸ್. ನಾವು ಅಂದರೆ ಫುಲ್ ಸೇಫ್ಟಿಗೆ ಬಂದೈತೆ. ನೋಡಿ ಎಲ್ಲ ಸೌಂಡ್ ಬಂತಂದ್ರೆ ಓಡೋಗ್ತವೆ ಅಲ್ಲಿಗೆ. ಫ್ರೆಂಡ್ಸ್ 3:15 ಆಯಿತು. ನೋಡಿ ಇಲ್ಲೆಲ್ಲ ಟ್ಯಾಕ್ಟ್ರ್ ಓಡಾಡೋಕ್ಕೆ ಜಾಗ ಮಾಡಿ ಇಟ್ಕೊಂಡವ್ರೆ. ಫುಲ್ಲು ಒಂಥರ ಕಾಡ್ತಾರ ಇದ್ದಿದ್ದು. ಮೊನ್ನೆ ಬಂದಾಗ ಕಾಡ್ತಾರ ಇತ್ತು. ಐ ಮೀನ್ ಒಂದು ವಾರದ ಹಿಂದೆ ಬಂದಾಗ ಇವೆಲ್ಲ ಫುಲ್ JCB ಎಲ್ಲ ತೋಡಿ ಮರ ಎಲ್ಲ ಬೀಳ್ಸಾಕವ್ರೆ. ಫ್ರೆಂಡ್ಸ್ ಇಲ್ಲೆಲ್ಲ ಫಸ್ಟು ನೀರು ಹರಿತಾ ಇತ್ತು. ಇಲ್ಲಿ ಕಲ್ಗಳ ಹತ್ರ ನೀರು ಹರಿತಾ ಇತ್ತು. ಆ ಕಡೆ ಇಲ್ಲ, ಈ ಕಡೆ ಬನ್ನಿ. ಪಿಕಾಕ್ 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 ನವಿಲ್ ಪಿಕಾಕ್ ನೋಡು ಸಂಧ್ಯಾ. ನಾವು ಅದಕ್ಕಂತ ಬಂದಿಲ್ಲ, ನಡೀರಿ ಹಿಂಗೆ ನಡಿ. ಅಯ್ಯೋ ಅಣ್ಣ, ಕಾಲು ನೋಡ್ತಾ ಇದ್ದಾವಣ್ಣ. ಬಾ ಹಿಂಗೆ ಬಾ ಮೇಲೆಗೆ. ಬೆಟ್ಟ ಹತ್ಬಿಟ್ಟು ಸ್ವಲ್ಪ ಮೇಲೆ ಸುಮ್ಮನೆ ಕುತ್ಕೊಂಡು ಬರೋಣ. ಅಲ್ಲ ಹಿಂಗೆ ಹೋಗೋಣ. ಹಿಂಗೆ ಹೋಗೋಣ ನಡೀರಿ. ಆಯ್ತು ಬಾ. ಮಚ್ಚ ಇಲ್ಲಿ ಹಿಂಗೆ ಮೇಲೆಗೆ ಹತ್ಬೋದು ಬರೋ, ಹಿಂಗೆ ಹತ್ತು ಕಡೆಗೆ ಹೋಗ್ಬೋದು. ಇದೇ ದಾರಿ ಹತ್ತು ಕಡೆ. ಏನು ಹೋಗ್ಬೇಕಾದ್ರೆ ದೂರ ಅನಿಸುತ್ತೆ. ಬರ್ತಾ 10 ನಿಮಿಷ ಅಲ್ಲ ಸಂಜಯ್? ನಾವು ಆ ರೋಡಲ್ಲಿ ಬಂದುಬಿಟ್ಟಿದ್ದೀರ, 10 ನಿಮಿಷ ಆಗೋದು. ಬಟ್ ವಿಡಿಯೋ ಮಾಡೋದಕ್ಕೋಸ್ಕರ ಇಷ್ಟು ದೂರ ಬಂದರೆ. ಇಲ್ಲೂ ಪೂಜೆ ಮಾಡೋರ? ಹಾಂ, ಇಲ್ಲೂ ಪೂಜೆ ಮಾಡೋರೆ. ಗುದ್ಲಿ ಪೂಜೆನ ಮಾಡೋರೆ, ಗೊತ್ತಿಲ್ಲ ನಮಗೂ ಸರಿಯಾಗಿ. ಬಟ್ ಅಲ್ಲ ಆಗಿದ್ದು ವಿಚಿತ್ರ ಪೂಜೆ ಫ್ರೆಂಡ್ಸ್. ಅಲ್ಲಿ ಯಾರೋ ನೈಟ್ 12 ಗಂಟೆ 1 ಗಂಟೆ ಮೇಲೆ ಮಾಡ್ತಾರೆ. ಅಲ್ಲಿ ಯಾರಿಗೇನಾದ್ರು ಆಗಬೇಕು ಅಂದ್ಬಿಟ್ಟು. ದಯವಿಟ್ಟು ಅಂತ ಪರಿಸ್ಥಿತಿ ಇದ್ದರೆ ಯಾರು ಬರೋಕ್ಕೆ ಹೋಗ್ಬೇಡಿ ಅಂಥ ಜಾಗಕ್ಕೆ. ನಾನು ರಿಸ್ಕ್ ತೊಗೊಂಡು ಹೋಗಿದ್ದೀನಿ. ಹಾಂ, ಹ್ಞೂ. ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ. ನೋಡಿ ಎಲ್ಲರೂ ಇಲ್ಲೇ ಇದ್ದೀವಿ.
ಸಿಕ್ಕೇ ಬಿಡ್ತು ಟ್ರ್ಯಾಕು. ಹಿಂಗೆ ಹೋಗಿದ್ದು ಹತ್ರ. ಫ್ರೆಂಡ್ಸ್ ಇನ್ನೊಂದು ಟ್ರ್ಯಾಕ್ ಸಿಕ್ಕೇ ಬಿಡ್ತು ನಮಗೆ. ಇನ್ನೊಂದು 5-10 ನಿಮಿಷ ಅಷ್ಟೇ. ಓಕೆ ಬಲ್ಲು. ಅಯ್ಯೋ ಫ್ರೆಂಡ್ಸ್ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ಫುಲ್ಲು ಬೆಟ್ಟನೇ ಫ್ರೆಂಡ್ಸ್ ಇರೋದು. ಸುತ್ತಮುತ್ತ ಫುಲ್ಲು ಬೆಟ್ಟನೇ ಫ್ರೆಂಡ್ಸ್. ನೋಡಿ ಫುಲ್ಲು ಬೆಟ್ಟನೇ. ಬೆಟ್ಟದ ಸೆಂಟ್ರಲ್ಲಿ ನಾವಿದ್ದೀವಿ ನೋಡಿ. ಬೆಟ್ಟದ ಸೆಂಟ್ರಲ್ಲಿ ನಾವಿದ್ದೀವಿ ಫ್ರೆಂಡ್ಸ್ ಎಲ್ಲ. ಬಾ ಸಂಜಯ್, ಇದೈತಲ್ಲ ಇವರು ಇದ್ ಕಡೆನೇ ಇರಲಿ, ಟ್ರ್ಯಾಕ್ ಹತ್ರ ಕೆಳಗಡೆನೇ ಇರಲಿ. ನಾವಲ್ಲಿ ಲಾಸ್ಟ್ ಟೈಮ್ ಒಂದು ರೂಮ್ ನೋಡಿದ್ರಲ್ಲ, ಅಲ್ಲಿಗೆ ಹೋಗೋಣ ಈ ಸತ್ತಿನಾದ್ರು. ಲಾಸ್ಟ್ ಟೈಮ್ ಹೋಗೋಕ್ಕಾಗಿಲ್ಲ, ಈ ಸತ್ತಿನಾದ್ರು ಹೋಗೋಣ. ರಿಷಿಕಾ, ಸಂಧ್ಯಾ, ರಕ್ಷಾ 3 ಜನ ಟ್ರ್ಯಾಕಿಗಿಂತ ಸ್ವಲ್ಪ ಕೆಳಗಡೆನೇ ಇರ್ರಿ ಆಯಿತಾ. ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ಬರ್ತೀವಿ, ನೀವು ಇಲ್ಲಿ ಇದ್ ಕಡೆನೇ ಇರ್ರಿ ಕೆಳಗಡೆನೆ. ಇಲ್ಲ ನೀವು ಹತ್ತು ಕಡೆಗೆ ಹೋಗಿ, ಅಲ್ಲ ಹತ್ತು ಕಡೆಗೆ ಹೋಗಿ ಬೆಟ್ಟ ಹತ್ರ ಕುತ್ಕೊಂಡು. ಅಮ್ಮ ಏನಿಲ್ಲ, ಬೆಟ್ಟ ಹತ್ರ ಕುತ್ಕೊಂತೀರಾ ನಂಗಿದ್ರೆ ಕುತ್ಕೊಳ್ಳಿ. ಕರಡಿದ್ರಿ ಅಂತ ತಲೆ ಕೆಡ್ಸ್ಕೊಂಬಿಡ ಬರ್ರಿ. ಇಷ್ಟೊತ್ತಲ್ಲಿ ಯಾವುದೂ ಬರೋಲ್ಲ. 6 ಗಂಟೆ ಮೇಲೇ ಅವೆಲ್ಲ ಬರೋದು. 6 ಗಂಟೆಯಿಂದ ಹಿಡಿದು 9 ಗಂಟೆ. ಫ್ರೆಂಡ್ಸ್ ಇಲ್ಲೆಲ್ಲ ಕರಡಿ ಅಂತ ಭಯ ಪಡ್ತಾರೆ. ನಂಗೆ ಭಯ ಅನ್ನೋದೇ ಆಗ್ತಿಲ್ಲ ಕರಡಿಗಳ ಬಗ್ಗೆ. ನೋಡಿ ಫ್ರೆಂಡ್ಸ್ ಫುಲ್ಲು ಇದು ನೋಡಿ, ಅಲ್ಲಿ ಕಂಬ ಕಾಣಿಸ್ತೈತಲ್ಲ, ಅಲ್ಲಿ ಕಂಬ ಅದೇ ಟ್ರ್ಯಾಕು. ಅಲ್ಲೇ ತುಂಬ ಸೌಂಡ್ಗಳು ಬರ್ತಾವಂತೆ ನೈಟ್ ಹೊತ್ತು. ಅಲ್ಲಿ ಒಂದು ಇದಿತ್ತು ರೈಲ್ವೇದಲ್ಲಿ, ಈಗ ಸಿಗ್ನಲ್ ಹಾಕೋದಕ್ಕೆಲ್ಲ ಒಂದು ರೂಮ್ ಇರುತ್ತಲ್ಲ, ಚಿಕ್ಕದ ರೂಮ್ ಟ್ರ್ಯಾಕ್ ಸೈಡಲ್ಲಿ. ಅಲ್ಲೊಬ್ಬ ಎಂಪ್ಲಾಯಿ ಇದ್ದರು, ರೈಲ್ವೆ ಎಂಪ್ಲಾಯಿ. ಅವ್ರಿಗೆ ಡ್ಯೂಟಿ ಮಾಡ್ತಾಯಿದ್ರು, ಡ್ಯೂಟಿ ಮೇಲಿದ್ದರು. ಬಟ್ ಏನೋ ತುಂಬ ಸೌಂಡ್ಗಳು ಬರ್ತಿರೋದ್ರಿಂದ ಅವರು ಅಲ್ಲಿ ಇರೋಕ್ಕಾಗಿಲ್ಲ. ಅವ್ರಿಗೆ 2-3 ಸತಿ ಹುಷಾರಿಲ್ದಂಗೆ ಆಗಿತ್ತಂತೆ. ಒಂದು 5-6 ಸತಿ ನೋಡಾರೆ, ಕಣ್ಣಾರೆ ನೋಡಾರಂತೆ ಅವ್ರೂ. ಅದರಿಂದ ಅವರು ಆಗಲ್ಲ ಹಂಗೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗವ್ರೆ. ಬಟ್ ಈಗ ಸದ್ಯಕ್ಕೆ ಯಾರೂ ಇಲ್ಲ ಇಲ್ಲಿ. ಫುಲ್ಲು ಇದಿದೆ ಫ್ರೆಂಡ್ಸ್. ಏನೋ ಒಂಥರ ಸೌಂಡ್ಗಳು ನಮ್ಗೆ ಕೇಳಿಸ್ತೈತೆ, ಬಟ್ ನಿಮಗೆ ಕೇಳಿಸಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ನಮಗಂತೂ ಹೆವಿ ಕೇಳಿಸ್ತೈತೆ ಫ್ರೆಂಡ್ಸ್ ಸೌಂಡು. ಮೂರು ಜನ ಸುಸ್ತಾಗ್ಬಿಟ್ಟವ್ರೆ. ಬಟ್ ನಾವು ಸುಸ್ತಾಗಿದ್ವಿ, ಇವನು ಸುಸ್ತಾಗವನೆ. ಬಟ್ ಸುಸ್ತಾಗಿರೋ ಜ್ಞಾನದಲ್ಲಿ ನಮಗೇನು ಗೊತ್ತಾಗ್ತಿಲ್ಲ. ಬಾ ಫ್ರೆಂಡ್ಸ್, ಟ್ರೈನ್ ಬರ್ತಾಯಿದೆ. ಬಟ್ ಇಲ್ಲಿ 5-10 ನಿಮಿಷಕ್ಕೆಲ್ಲ ಟ್ರೈನ್ ಐತೆ ಫ್ರೆಂಡ್ಸ್, ಏನೂ ತೊಂದರೆ ಏನಿಲ್ಲ. ಬಟ್ ನೈಟ್ ಹೊತ್ತು ತುಂಬ ಟ್ರೈನ್ಗಳು ಕೆಟ್ಟೋಗೋದು ಆ ಥರ ಎಲ್ಲ ಆಗ್ತಾವಂತೆ. ಬಟ್ ಡೇ ಹೊತ್ತು ಏನೋ ಆ ಥರ ಅನಿಸಿಲ್ಲ ನಮಗೆ. ಡೇ ಹೊತ್ತು ನಾವು ಬಂದಿರೋದ್ರಿಂದ ನೈಟು ತುಂಬ ಆಗ್ತಿದೆಯಂತೆ. ತುಂಬ ಸೌಂಡ್ಗಳು ಎಲ್ಲ ಆಗ್ತಿದೆಯಂತೆ. ನಂಗೆ ಲಾಸ್ಟ್ ಟೈಮ್ ಅಂದರು, ಬಟ್ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದೆ ನಾನು. ಬಟ್ ಅದು ವೀಡಿಯೋ ನಾನು ಹಾಕೋಕ್ಕಾಗಿಲ್ಲ, ಏನಕ್ಕಂದರೆ ಆ ವೀಡಿಯೋನೂ ಡಿಲೀಟ್ ಆಗೋಯ್ತು. ಅದೊಂದು ಬೇಜಾರಾಗೋಯ್ತು. ಈಗ ಮಾಡಲೇಬೇಕು ಅಂತ ಹಠ ಮಾಡ್ಕೊಂಡು ಬಂದಿರೋದು. ತಿರ್ಗಾ ಇಷ್ಟು ದೂರ ಇಲ್ಲ ಸೇಮ್ ಪ್ಲೇಸಸ್ಗೆ ಬರೋಕ್ಕೆ ನನಗೆ ಇದಿಲ್ಲ ಫ್ರೆಂಡ್ಸ್. ನೀವು ಅನ್ಕೊತಾ ಇರ್ಬೋದು 2-3 ವೀಡಿಯೋ ಇದೇ ಥರ ಆಗ್ತಾವ್ರೆ ಇವರು ಅಂತ ನೀವು ಅನ್ಕೊತಾ ಇರ್ಬೋದು. ಬಟ್ 2-3 ವೀಡಿಯೋ ಆಗ್ತಾಯಿದ್ದೀನಿ ಅಂದರೆ ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು 7 ಮಿನಿಟ್ಸ್ ಹಾಕಿದ್ದೆ, ಫುಲ್ ವೀಡಿಯೋ ಹಾಕಿರಲಿಲ್ಲ. ಈ ಸತಿ ಫುಲ್ ವೀಡಿಯೋ ಹಾಕ್ತೀನಿ. ಅದೇ ಇವಾಗ ಒಂದೊಂದು ಅರ್ಧ ಗಂಟೆ 1 ಅವರ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಅದು ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ, ನೀವೇ ಕಮೆಂಟ್ ಹಾಕ್ತೀರಾ.
ಬ್ರೋ ಕರೆಕ್ಟ್ ಬ್ರೋ, ನೀವು 2ನೇ ಸತಿ ವಿಡಿಯೋ ಮಾಡ್ತಾ ಇರೋ ಸೇಮ್ ಪ್ಲೇಸ್ಗೆ ಹಂಗೆ ಹಿಂಗೆ ಅಂತ. ಫ್ರೆಂಡ್ಸ್ ಕರೆಕ್ಟ್ ಟೈಮ್ಗೆ ಟ್ರೈನ್ ಬಂತು. ಬನ್ನಿ ಫ್ರೆಂಡ್ಸ್, ನಿಮ್ಗೆ ಆ ರೂಮ್ ತೋರಿಸ್ತೀವಿ ಬನ್ನಿ. ಜೈ ಅವ್ರು ಅಲ್ಲೇ ಇರಲಿ, ಅವ್ರು ಇಲ್ಲೇ ಇರಲಿ, ಬಾ ಈ ಕಡೆನೆ ಅಲ್ವಾ. ಅವರು ರಿಸ್ಕ್ ತೊಗೊಳೋದು ಬೇಡ, ನಾವಾದ್ರೆ ಹೆಂಗೆ ಹೋಗ್ಬಿಡೋದು, ಅವ್ರ ಕೈಲಿ ಓಡೋಕ್ಕಾಗಲ್ಲ. ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಅದೇ ಫ್ರೆಂಡ್ಸ್ ಇನ್ನೊಂದು ಒಂದೇ ಭಾರತ್ ಸಂಧ್ಯಾ, ಒಂದೇ ಭಾರತ್ ಟ್ರೈನು ಫ್ರೆಂಡ್ಸ್. ನೀವು ನೋಡು ಹೆಚ್ಚಾಗಿರು, ದೂರನೇ ಇದೆ. ಫ್ರೆಂಡ್ಸ್ ಟ್ರೈನು ಸ್ಟಾಪ್ ನೆಕ್ಸ್ಟ್. ನೀವೆಲ್ಲ ಹತ್ತು ಕಡೆಗೆ ನಿಂತ್ಕೊಳ್ಳಿ, ಟ್ರೈನ್ ಬಂದರೆ ಕಷ್ಟ. ಆಮೇಲೆ ನೀವು ಹೋಗಮ್ಮ ಹತ್ತು ಕಡೆ, ನಾವಲ್ಲಿ ಹೋಗಿ ಬರ್ತೀವಿ, ಇಲ್ಲೇ ರೀ. ಸಂಜಯ್ ಬಾ, ಒಂದು 2 ಮಿನಿಟ್ಸ್ ತಡಿ, ಅಲ್ಲೊಂದು ರೂಮ್ ಐತೆ, ಅದು ನೋಡ್ಕೊಂಡು ಬರ್ತೀವಿ. 2 ಮಿನಿಟ್ಸ್ ಒಬ್ಬ ಇರೋ, ನೀವು ಅಲ್ಲಿ ಕೆಳಗಡೆ ಇರ್ರಿ, ಆಡ್ಕೊಂಡು ಮಾತಾಡ್ಕೊಂಡು. 2 ಮಿನಿಟ್ಸ್ ಬಂದ್ಬಿಟ್ರಿ. ರಕ್ಷಾ ನೀನು ಹೋಗಮ್ಮ, ನಿಮ್ಮ ಬೇಡ ಇತ್ತು ಕಡೆ. ನಿಮಗೋಸ್ಕರ ಅಲ್ಲಿ ನಾಯಿಗಳು ಇರ್ತಾವೆ, ಹೋಗ್ರಿ. ಟೂ ಮಿನಿಟ್ಸ್ ಬಂದ್ರಿ. ಫ್ರೆಂಡ್ಸ್ ಅವ್ರಿಗೆ ಭಯ ಹತ್ಕೊಂತೈತಿಲ್ಲಲ್ಲ, ಏನಕ್ಕಂದ್ರೆ ಅವರು ಅದರಲ್ಲಿ ಒಂದು ಹುಡುಗಿ ರಕ್ಷಾ ಅಂತ ಬಂದ್ಬಿಟ್ಟು ಕಣ್ಣ ಡೈರೆಕ್ಟಾಗಿ ನೋಡೋಳೆ ನೈಟ್ ಹೊತ್ತೇನೆ, ಅದು ಇದೇ ಸ್ಪಾಟಲ್ಲಿ. ಅದರಿಂದ ಅವಳಿಗೆ ಭಯ, ಹೋಗ್ಬಿಡ್ರಿ ಅಂತ ರೂಮ್ ಹತ್ರ. ಬಟ್ ನಾವು ಹೋಗ್ತೀವಿ ಫ್ರೆಂಡ್ಸ್, ಅದು ಏನಾದರೂ ಆಗಲಿ ಹೋಗ್ತೀವಿ ಅಂತ. ಗೊಂಬೆ ಹತ್ರನೇ ಹೋಗ್ಬಿಟ್ಟು ಬಂದಿದ್ದೀವಿ ಅಂದ್ರೆ ಅಲ್ಲಿರೋ ಸೌಂಡ್ ಮಾಡ್ತಿರೋ ಗೋಸ್ಟ್ ಯಾವುದೋ ಒಂದು ಹಳೇ ಚಿಕ್ಕ ರೂಮ್ ಹತ್ರ ನಾವು ಹೋಗಿ ಬರೋಕ್ಕಾಗಲ್ಲ, ಹೋಗಿ ಬಂದೇ ಬರ್ತೀವಿ ಫ್ರೆಂಡ್ಸ್. ಅದು ಏನಾದರೂ ಆಗಲಿ ಹೋಗಿ ಬಂದೇ ಬರ್ತೀವಿ. ನೋಡ್ತಾ ಇರಬೇಕು ರೈಲ್ವೆ ಟ್ರ್ಯಾಕು ಫುಲ್ಲು. ನೋಡಿ ನಮ್ಮ ಹುಡುಗನೂ ಬರ್ತವನೆ, ಟ್ರೈನ್ ಯಾವುದೂ ಬರ್ತಿಲ್ಲ, ನಮಗೋಸ್ಕರ ನಾಯಿಗಳು ಸೇಫ್ಟಿಗೆ ಬರ್ತವೆ. ಸಂಜೆ ಕಾಲು ಹುಷಾರು. ರಕ್ಷಾ ಜಾನಿನ್ ಕರಿ, ಆ ಟ್ರೈನ್ಗಿನ್ ಬಂದ್ರೆ ಆಮೇಲೆ ಫ್ರೆಂಡ್ಸ್. ಅದು ರೂಮ್ ನೋಡ್ತಾ ಬಾಗಿಲು ನೋಡ್ತಾ ಇದ್ದಂಗೆ ನನಗೆ ಒಂಥರ ಇದಾಗ್ತಿದೆ ಫ್ರೆಂಡ್ಸ್. ಹೋಗ್ಬೇಡಿ ಅಂತ ಬಡ್ಕೊಂಡ್ರು. ಬಟ್ ನಾವು ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀವಿ, ನಾನು ನಮ್ಮ ಅತ್ತೆ ಮಗ. ಜೈ ಇನ್ನು ಈ ಲೆಫ್ಟಲ್ಲೇ ಇರೋ, ನಾನು ಆ ರೂಮ್ ಹತ್ರ ಬರ್ತೀನಿ. ಹಾಂ ಬಾ, ಮುಂದೆ ಲೆಫ್ಟಲ್ಲೇ ಇರು. ಫ್ರೆಂಡ್ಸ್ 42 ಮಿನಿಟ್ಸ್ ವಾಕ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡ್ತಿರ್ಬೇಕು, ಫುಲ್ಲು ಬೆಟ್ಟ, ಫುಲ್ಲು ಇದು ಡೇಂಜರಸ್ ಪ್ಲೇಸ್. ಇದು ತುಂಬ ಸೌಂಡ್ಗಳು ಬರ್ತವೆ, ಇದಿಲ್ಲ ನೈಟು ತುಂಬ ಸೌಂಡ್ಗಳು ಬರ್ತವೆ.
ಅವಾಗೇನು ಸದ್ಯಕ್ಕೆ ಏನಿಲ್ಲ, ನಮಗೆ ಡೈರೆಕ್ಟಾಗಿ ಏನು ಕೇಳಿಸ್ತಾನೂ ಇಲ್ಲ, ಲೈಟಾಗಿ ಕೇಳಿಸ್ತಾ ಇದೆ, ಏನೋ ಲೈಟಾಗಿ ಗೆಜ್ಜೆ ಸೌಂಡ್ ಅನ್ನೋ ಥರ ಕೇಳಿಸ್ತಾ ಇದೆ. ಯಾರೋ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾರೆ, ಕಾಲು ಗೆಜ್ಜೆ ಹಾಕೊಂಡು ಓಡಾಡ್ತಾರೆ, ಆ ಥರ ಸೌಂಡ್ ಕೇಳಿಸ್ತಾ ಇದೆ ನಮಗೆ. ಬಟ್ ಅದು ನಿಮಗೆ ಕೇಳಿಸ್ತೈತಲ್ಲ ನನಗೆ ಗೊತ್ತಿಲ್ಲ, ನನಗೆ ಕೇಳಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸಂಜಯ್, ಕಂಬಿಗಳ ಹತ್ರ ಕಾಲು ಹುಷಾರು, ಲಾಕಿಗೆ ಹಾಕ್ಬಿಟ್ರೆ ಆಮೇಲೆ ಸಿಕ್ಕಾಪಟ್ಟೆ ಇದು ತೆಗಿಯೋದಕ್ಕೆ. ನೋಡಿ ಇದೈತೆ ಇಲ್ಲಿ ಜಾಯಿಂಟು. ಫ್ರೆಂಡ್ಸ್ ಇದೆ ರೂಮು ನೋಡಿ, ಇದೆ ರೂಮು. ಯಾರು ಇಲ್ಲ ಅಂದ್ಕೊತೀನಿ, ಬಟ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಫುಲ್ಲು ಇದು ಮಾಡೋರೆ, ಯಾರಂತ ಗೊತ್ತಿಲ್ಲ. ಅಣ್ಣ ಯಾರಾದರೂ ಇದ್ದೀರಾ ಫ್ರೆಂಡ್ಸ್? ಯಾರೂ ಇಲ್ಲ ಅಂದ್ಕೊತೀನಿ. ದಯವಿಟ್ಟು ಬರ್ತೀವಿ, ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಿಡಿ ನಮಗೆ, ನಾವು ನಮ್ಮ ಕಡೆ ನಿಮ್ಗೇನು ತೊಂದರೆ ಆಗಲ್ಲ. ಈ ಫ್ರೆಂಡ್ಸ್ ಫುಲ್ಲು ಇದಾಗಿದೆ ಫ್ರೆಂಡ್ಸ್, ನೋಡ್ತಿರ್ಬೇಕು. ಫುಲ್ಲು ಏನೇನೇ ಇಟ್ಟವ್ರೆ ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ನೋಡಿ ನೋಡಿ ಫ್ರೆಂಡ್ಸ್, ಇದೇ ರೂಮು ನಾನು ಹೇಳಿದ್ದು. ಇಲ್ಲೆಲ್ಲ ತುಂಬ ನೈಟು ತುಂಬ ಕಿರ್ಚ್ತಾ ಇರೋ ಥರ ಸೌಂಡ್ ಬರ್ತಾವಂತೆ, ಬಟ್ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಟೈಮ್ ಇದ್ದಾಗ ನಾವು ಆ ಸೈಡ್ ಹೋಗ್ತೀವಿ, ಯಾವಾಗಾದರೂ ಬಂದಾಗ. ಈಗ ರೀಸೆಂಟಾಗಂತೂ ಯಾರೂ ಹೋಗೋಕ್ಕಾಗಲ್ಲ ಆ ಕಡೆ. ಅಲ್ಲಿಗೆ ಹೋದ್ರೆ ನೈಟ್ ಹೊತ್ತೆ ಫ್ರೆಂಡ್ಸ್ ಹೋಗಬೇಕು, ಡೇ ಹೊತ್ತು ಹೋಗೋಕ್ಕಾಗಲ್ಲ ಅಲ್ಲಿ. ವೀಡಿಯೋ ಎಂಡ್ ಬಂದುಬಿಟ್ಟು ನಮ್ಮ ಅತ್ತೆ ಮಗಳು ಸಂಧ್ಯಾ ಅನ್ನೋದು ಅವಳೇ ಸ್ಟಾರ್ಟ್ ಮಾಡಿದ್ದು ನನ್ನ ವೀಡಿಯೋ, ಅವಳೇ ಎಂಡ್ ಮಾಡ್ತಾಳೆ. ಅಲ್ಲಿವರೆಗೂ ರಿಟರ್ನ್ ಅಲ್ಲಿವರೆಗೂ ಟ್ರ್ಯಾಕ್ ದಾಟೋವರೆಗೂ ನಿಮಗೆ ವೀಡಿಯೋ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿದ್ದೆ, ಬಟ್ ಹಾಕಿರಲಿಲ್ಲ. 30 ಮಿನಿಟ್ಸ್ ಅದು ಡಿಲೀಟ್ ಆಗಿಬಿಟ್ಟೈತೆ. ನೋಡಿ ಇಲ್ಲೇ ತುಂಬ ಸೌಂಡ್ ಬರ್ತಾ ಇದ್ದಿದ್ದಂತೆ ನೈಟ್ ಹೊತ್ತು, ಇನ್ನೂ ಪ್ರಾಣಿಗಳು ಕಿಚ್ಚಾಡ್ತಾ ಇರೋ ಥರ ಸೌಂಡು. ಬಟ್ ಅದು ಡೆಡ್ ಎಂಡ್ ಇದೆ, ರೋಡೇ ಡೆಡ್ ಎಂಡ್ ಇದೆ, ಒಳಗಡೆ ಡೆಡ್ ಎಂಡದು. ಹತ್ತು ಕಡೆಗೆ ದಾರಿ ಇಲ್ಲ, ಇದು ಕಡೆ ಅಷ್ಟೇ ಫುಲ್ಲು ಡೆಡ್ ಎಂಡ್ ಇದಿದೆ. ಅಂದರೆ ಹತ್ತು ಕಡೆಯಿಂದ ರೋಡ್ ಇದೆ, ಬಟ್ ಇದು ಬಂದು ಡೆಡ್ ಎಂಡು. ಇಲ್ಲಿ ತುಂಬ ಓಡ್ತಾವಂತೆ, ತುಂಬ ಸೌಂಡ್ಗಳಂತ ಮಾಡ್ತಾವಂತೆ. ನೋಡಿ ಅದ್ರ ಜಾಗ ಇದೆ, ಇದೇ ಎಂಟ್ರೆನ್ಸು ಬರ್ತವೆ. ಬಟ್ ಅಲ್ಲಿ ನಾವು ಬರ್ಬೋದಾಗಿತ್ತು, ರೋಡ್ ಇಲ್ಲ ಅಲ್ಲಿ, ಅದಕ್ಕೆ ಸುಮ್ಮನೆ ನಾವು ರಿಸ್ಕ್ ಏನಕ್ಕೆ ಅಂತ ನಾವು ಇದ್ದೀವಿ. ನೋಡಿ ಅವ್ರು 3 ಜನ ಸುಸ್ತಾಗಿ ಕೂತ್ಕೊಂಡೇ ಬಿಟ್ಟವ್ರೆ. ರಕ್ಷಾ ಸುಸ್ತಾಗ್ಬಿಟ್ರಾ? ಓಣ ಫ್ರೆಂಡ್ಸ್, ಅವ್ರಿಗೆ ಭಯ ಎತ್ಕೊಂಬಿಟ್ಟು ಕೂತ್ಕೊಂಡ್ಬಿಟ್ಟವ್ರು ಅವರು. ನಮಗೋಸ್ಕರ ಕಾಯ್ತವ್ರೆ. ಹೋಗೋಣ ಬರ್ರಿ. ಸೋನು ವಿಡಿಯೋ ಎಂಡ್ ಮಾಡ್ತೀಯಾ? ಹಾಂ ಏಯ್ ಹೋಣ ಅಲ್ಲಿವರೆಗೂ. ಸರಿ ನಡೀರಿ, ಮತ್ತೆ ನಡೀರಿ ಹೋಣ. ಫ್ರೆಂಡ್ಸ್ ಮುಂದೆ ಲೋಟಸ್ಸು ಮೊಲ ಎಲ್ಲ ಇದೆಯಂತ ನೋಡೋಣ, ಅದು ವಿಡಿಯೋ ಹಾಕ್ತೀನಿ ನಿಮಗೆ ನೋಡಿ, ಎಂಜಾಯ್ ಮಾಡಿ. ಅದು ದಯವಿಟ್ಟು ಈ ಥರ ಇಸ್ಕೊಂಡು ನೈಟದ್ದು ಬರೋಕ್ಕಂತೂ ಹೋಗ್ಬಿಡಿ, ಡೇ ಹೊತ್ತು ಬರೋಕ್ಕೆ ಹೋಗ್ಬಿಡಿ. ಏನಕ್ಕಂದರೆ ಇಲ್ಲೆಲ್ಲ ಜಾಸ್ತಿ ಕರಡಿಗಳು ಏನೋ ಚಿಕಮ್ಮಿ ಆಯಿತು ಅಂದರೆ ಯಾರು ಹಾಕ್ತಾರೆ. ದಯವಿಟ್ಟು
ನಾವು ತೊಗೊಂತಾರ ರಿಸ್ಕು ಬರ್ಬೇಡ್ರಿ. ಸೈಡ್ ಬರ್ರಿ ರಕ್ಷಾ. ಅಲ್ಲೋಗಿ ನಿಂತ್ಕೊಂಡ್ಬಿಡ್ರಿ ನನ್ನ ಮಾತು ಕಡೆ. ಇದ್ ಕಡೆ ಇರ್ತೀನಿ, ನೀವು ಹತ್ ಕಡೆಗೆ ಹೋಗಿ. ಬೇಡ ಇದ್ ಕಡೆ ಅವನವನೇ. ಈ ಟ್ರ್ಯಾಕಲ್ಲಿ ಬಂದರೆ ಫುಲ್ ಹಿಂಗೆ ಕಿವಿಟ್ ಕೇಳಿಸ್ಕೊಳೋದ. ಈ ಟ್ರ್ಯಾಕಲ್ಲೇ ನಾರ್ಮಲ್ ಟ್ರೈನ್ ಇಲ್ಲ, ಎಷ್ಟು ಸ್ಲೋ ಹೋಗುತ್ತೆ. ಆ ಟ್ರ್ಯಾಕ್ ಅನ್ಸುತ್ತೆ ನೀಡಿರೋದು. ಆ ಟ್ರ್ಯಾಕ್ ಈ ಕಡೆ ಕೇಳಿಸ್ಕೊಲ್ವಾ? ಎಷ್ಟು ಚೆನ್ನಾಗಿದೆಯಲ್ಲ ಇದು. ಮೆಟ್ರೋ ಟ್ರೈನ್ ಇದ್ದಂಗೆ ಐತಲ್ಲ, ಒಂದು 7-8 ಬುಕ್ಕೆ ಐತೆ ಅಷ್ಟೆ. ಇರೋ ಸಂಜಯ್. ಮುಂದೆ ಬರತ್ತಂತ ಫ್ರೆಂಡ್ಸ್ ಟ್ರೈನು. ಹಂಗೆ ವಿಡಿಯೋ ತೆಗೆ, ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಯಾಕೆ ಸಂಧ್ಯಾ ಏನಾಯ್ತು? ಅದಕ್ಕೆ ಇದ್ರ ಮೇಲೆ ಬಾಕಂಗೆ ನಡ್ಕೊಂಡು ಹಿಂದೆ ಇದೆ ಸೈಲೆಂಟಾಗಿ ಟ್ರೈನ್ ಬಂದ್ಬಿಟ್ರೆ. ಅಯ್ಯೋ ಬರಲ್ಲ ಅವ್ರು ಆರನ್ನು ನೋಡಿ. ಈ ಕಡೆ ಬರ್ರಿ, ಈಗ ನಂಗೆ ಆರನ್ ಹೊಡಿತಾರ. ಆರನ್ನು ನಾವು ಇದಕ್ಕೆಲ್ಲ ಚಾಕ್ಲೇಟ್ ಇದು ಮಾಡಿದ್ದೀವಿ. ಈ ಥರ ಗಂಡ ಟ್ರೆಕ್ಕಿಂಗ್ ಟ್ರೈನ್ ಬಂದ್ರೆ ಹಿಂಗೆ ಕೇಳಿಸ್ಕೊಬೇಕು. ನೀನು ಹಂಗೆ ಇರೋ ಟ್ರೈನ್ ಬಂದು ಬೇಡ ಮನೆಗೆ ಹೋಗಿ ಮನೆ ಹೇಳಿ ಬೇಡ ಬೇಡ. ಇವಾಗ ನಂಗೆ ಭಯ ಆಗಲ್ಲ, ಆಮೇಲೆ ಭಯ. ಟ್ರೈನ್ ಇನ್ನೂ ಯಾವುದೋ ಬರ್ತಾ ಇದೆ. ಆ ಕಡೆ ನಿಂತು ಮನಸ್ಸು ದನ ಬಾರಮ್ಮ. ಬೆಟ್ಟದಿಂದ ಬರೋ ನೀರು ಹಂಗೆ ಹೋಗುತ್ತೆ. ಹಿಂಗೆ ಹೋಗೋದಾ? ಫುಲ್ ಸ್ಟ್ರೈಟ್. ಅಲ್ಲಿ ಮರಗಳು ಕಾಣಿಸ್ತದೆ ನೋಡೋಣ. ಆ ಮರಗಳು ಅಲ್ಲಿ ನಾನು ತೋರಿಸ್ತೀನಿ ನೋಡಿ. ಅಲ್ಲೊಂದು ಗುಹೆ ಬರುತ್ತಾಗ ಬೆಟ್ಟದ ಅದು ಎತ್ತಿ ನೋಡ ಅಂತಾರಲ್ವ, ಗೊತ್ತಿಲ್ಲಪ್ಪ. ಎತ್ತಿ ನೋಡ ಅಲ್ಲಿ ಆ ಥರ. ಅಲ್ಲಿ ನಾನು ಬೆಳಿದ್ದು ಕಾಲು ಹುಷಾರು. ದನ ಹುಷಾರು, ನಿಂಗೆ ಹೇಳ್ತಿರೋದು. ಆಮೇಲೆ ರೈಲ್ವೆದವರೇ ಬರ್ಬೇಕು. ಆಮೇಲೆ ನಾವು ಎಲ್ಲಿಂದ ಕರ್ಕೊಂಡ್ಬರ್ಬೇಕು ಅಂದ್ಕೊಂಡ ನಾವೀಗ ಹೋಗ್ಬೇಕು. ನಿಮಗೆ ಉದ್ದಕ್ಕೆ ನಡ್ಕೊ ಹೋಗಿರಿ. ಹರ್ಷಿತ್ ನಿಮ್ಮ ಅಮ್ಮ ಫೋನ್ ಮಾಡ್ತಾರೋ? ಆಮೇಲೆ ಎಲ್ಲರಿಗೂ ಸೇರಿ ಚಾಕ್ಲೇಟ್ ಮಕ್ಕಳಿದ್ದಾರೆ. ವಿಡಿಯೋ ಗೈಸ್, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಯೂಟ್ಯೂಬ್ ಚಾನೆಲ್. ಈ ಥರ ಕಂಟೆಂಟ್ಗಾಗಿ, ಇನ್ನಷ್ಟು ಕಂಟೆಂಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ರಿಷಿಕಾ, ರಕ್ಷಾ, ಹಾಯ್ ಮಾಡು. ಓಕೆ ಸಂಧ್ಯಾ, ಓಕೆ ಸಂಜಯ್. ಬಾಯ್ ಎವ್ರಿವನ್. ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.